ಹಾಯ್ ಹಲೋ ನಮಸ್ಕಾರ ಎಲ್ಲ SSLC ವಿದ್ಯಾರ್ಥಿಗಳೇ. ಈ ವರ್ಷದ ಎಕ್ಸಾಮಿನೇಷನ್ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾನೆ ಇದ್ದಾರೆ. ಸರ್ ಎಕ್ಸಾಮಿನೇಷನ್ನು ಇವ್ಯಾಲ್ಯೂಯೇಷನ್ ಬಹಳಷ್ಟು ಸ್ಟ್ರಿಕ್ಟ್ ಇರುತ್ತಾ ಅಥವಾ ಈಸಿ ಇರುತ್ತಾ, ಮತ್ತು ಅದೇ ರೀತಿಯಾಗಿ ಪಾಸಿಂಗ್ ಮಾರ್ಕ್ಸ್ ಕೊಡ್ತಾರಾ, ಮತ್ತು ರಿಸಲ್ಟ್ ಡೇಟ್ ಯಾವಾಗ ಬರುತ್ತೆ ಸರ್, ರಿಸಲ್ಟ್ ಆದಮೇಲೆ ಯಾವ ಕೋರ್ಸನ್ನು ಜಾಯ್ನ್ ಆಗಬೇಕು, ಅದೇ ರೀತಿ ಯಾವ್ಯಾವ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಂತ. ಸೊ ವಿದ್ಯಾರ್ಥಿಗಳೇ, ಇದರ ಪೂರ್ತಿ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ನೀಡಲಾಗುತ್ತೆ. ಫಸ್ಟ್ ಆಫ್ ಆಲ್ ನೋಡಿ ವಿದ್ಯಾರ್ಥಿಗಳೇ, ನೀವು ಕೋರ್ಸನ್ನು ಚೂಸ್ ಮಾಡುವಾಗ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಮತ್ತು ITI ಇರುತ್ತೆ. ಸೊ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೈನ್ಸ್ ಮಾಡಿದ್ರೆ ನಿಮಗೆ ಮುಂದೆ ಬೇರೆ ವೆರೈಟಿ ಆಫ್ ಇಂಜಿನಿಯರಿಂಗ್, ಮೆಡಿಕಲ್ ಎಲ್ಲ ಕೂಡ ಸಿಗುತ್ತೆ. ಇಲ್ಲ ನಾನು ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಬರೀ BCom ಮಾಡಿ ಬೇರೆ ಯಾವುದಾದ್ರೂ ಅಪರ್ಚುನಿಟೀಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತಂದರೆ BCom ಮಾಡ್ಕೊಳ್ಳಿ. ಇಲ್ಲ ಆರ್ಟ್ಸ್ ಮಾಡಿ ಸರ್ ನಾನು BEd ಮಾಡ್ತೀನಿ ಅಂದರೆ ನೀವು ಮದ್ದು ಕೂಡ ಮಾಡ್ಕೋಬೋದು. ಓಕೆ, ಇಲ್ಲಾಂದರೆ ITI ಮಾಡಿ ಕೂಡ ನೀವು ಬೇರೆ ಬೇರೆ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ಕೋಬೋದು. ಗೌರ್ಮೆಂಟ್ ಜಾಬ್ಸ್ ಕೂಡ ಇರ್ತವೆ. ಸೊ ಇವು ನೆಕ್ಸ್ಟ್ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಸಂಬಂಧಪಟ್ಟಂತೆ ನಿಮಗೆ SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೋಬೇಕು. ಓಕೆ, ಇನ್ನೊಂದು ನಿಮಗೆ ಪ್ರೈಸ್ ಮನಿ ಅಂತ ಸಿಗ್ತಾ ಇರುತ್ತೆ SC/ST ವಿದ್ಯಾರ್ಥಿಗಳಿಗೆ. ಅದೇ ರೀತಿಯಾಗಿ OBC ವಿದ್ಯಾರ್ಥಿಗಳಿಗೆ ನಿಮಗೆ ಮೆರಿಟ್ ನಂತರ ಸ್ಕಾಲರ್ಶಿಪ್ ಅಂತ ಸಿಗ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡಬೇಕಾಗತ್ತೆ. ಅದೇ ರೀತಿ ರಿಲಿಜನ್ ವೈಸ್ ಅಂದರೆ ನಿಮ್ಮ ಕಾಸ್ಟ್ ವೈಸ್, ಎಕ್ಸಾಂಪಲ್ಗೆ ಬ್ರಾಹ್ಮಿನ್ಸ್ ಆಗಿರ್ಬೋದು. ಓಕೆ, ಅವ್ರಿಗೆ ಅವ್ರದ್ದೇ ಒಂದು ಟ್ರಸ್ಟ್ ಮಾಡಿಕೊಂಡು ಅವ್ರೇನು ಮಾಡ್ತಾರೆ, ನಿಮಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ, ಅಂದರೆ ಮೆರಿಟ್ ನಂತರ ವಿದ್ಯಾರ್ಥಿಗಳಿಗೆ. ಓಕೆ, ಸೊ ಎಷ್ಟೇ ಒಂದು ಅಂಕ ಬರಲಿ ಯಾರು ಕೂಡ ಭಯ ಪಡ್ಲಿಕ್ಕೆ ಹೋಗಬೇಡಿ. ಒಂದು ಒಳ್ಳೆ ಒಂದು ಇವ್ಯಾಲ್ಯೂಯೇಷನ್ ಆಗುತ್ತೆ, ಈಸಿಯಾಗಿ ಮಾಡ್ತಾರೆ. ಓಕೆ, ಸೊ ಇನ್ನೊಂದೇನಪ್ಪ ಅಂತಂದರೆ ಇವಾಗ ರಿಸಲ್ಟ್ ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಿದ್ಯಾರ್ಥಿಗಳೇ, ಪ್ರತಿ ವರ್ಷ ಕೂಡ ನಿಮಗೆ ಮೇ 8 ಅಥವಾ ಮೇ 10ಕ್ಕೆ ಈ ಟೈಪ್ ರಿಸಲ್ಟ್ ನಿಮಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಈ ವರ್ಷ ಕೂಡ ನಿಮಗೆ ಮೇ 5 ಅಥವಾ ಮೇ 6ಕ್ಕೆ. ಓಕೆ, ಯಾಕಂದ್ರೆ ಜಲ್ದಿ ಇವ್ಯಾಲ್ಯೂಯೇಷನ್ ಆಗುತ್ತೆ, ಜಲ್ದಿನ ಮಾರ್ಕ್ಸ್ ಎಂಟ್ರಿ ಮಾಡ್ತಾರೆ. ಸೊ ಮೋಸ್ಟ್ ಪ್ರೊಬ್ಯಾಬಿಲಿಟಿ ನಿಮಗೆ ಆದಷ್ಟು ಬೇಗನೆ ರಿಸಲ್ಟ್ ಬರುತ್ತೆ. ದಟ್ ಮೈಟ್ ಬಿ ಆನ್ ಮೇ 5 or 6 or 7. ಈ 3 ಡೇಸಲ್ಲಿ ನಿಮಗೆ ಆದಷ್ಟು ಬೇಗನೆ ರಿಸಲ್ಟ್ ಬರುತ್ತೆ. ಓಕೆ, ಸೊ ಹೊಸದಾಗಿ ಚಾನಲ್ ವಿಸಿಟ್ ಮಾಡಿದ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಾಕಷ್ಟು ನಿಮಗೆ ಸ್ಕಾಲರ್ಶಿಪ್ ಸಂಬಂಧಪಟ್ಟಂತೆ ನೆಕ್ಸ್ಟ್ ಯಾವ ಕೋರ್ಸ್ ಮಾಡಬೇಕಂತ ನಿಮಗೆ ಎಲ್ಲ ಕೂಡ ಡೀಟೇಲ್ ಆಗಿ ವಿಡಿಯೋ ಬರ್ತಾ ಇರುತ್ತೆ. ಓಕೆ, ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು.